ಕಬ್ಬೇ ಇಲ್ಲದೆ ಕಬ್ಬಿನ ಜ್ಯೂಸನ್ನು ಯಾವ ರೀತಿ ಮನೆಯಲ್ಲೇ ಹೋಮ್ ಮೇಡ್ ಕಬ್ಬಿನ ಜ್ಯೂಸು ಯಾವ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡ್ಕೊಂಡು ಕುಡೀರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಹೊಸ ವಿಡಿಯೋ ಏನಿದೆ ಅಂತ ಹೇಳಿ ತೋರಿಸ್ತೀನಿ. ಮಧ್ಯಾಹ್ನ ಊಟ ಎಲ್ಲ ಆಯಿತು. ಮೊಸಪ್ಪು ಸಾಂಬಾರನ್ನು ಮಾಡಿದ್ದೆ, ಮುದ್ದೆ ಮಾಡಿದ್ದೆ, ಅದ್ರ ಜೊತೆಗೆ ಅನ್ನ, ಹಪ್ಪಳ ಎಲ್ಲ ಇತ್ತು. ಊಟ ಎಲ್ಲ ಮುಗೀತು. ಈಗ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತು. ಚಳಿರೋ ಜ್ಯೂಸಾ ಅಂದ್ಬಿಡಿ. ಹೌದು, ಸ್ವಲ್ಪ ಒಂದೊಂದ್ಸಲಿ ಹಂಗೆ ಬೇಕಂತ ಅನಿಸುತ್ತೆ ಜ್ಯೂಸ್ಗಳು. ನನಗೆ ಕಬ್ಬಿನ ಜ್ಯೂಸನ್ನು ಕುಡಿಯೋದಕ್ಕೆ, ಕಬ್ಬಿನ ಹಾಲನ್ನು ಕುಡಿಯೋದಕ್ಕೆ ಬಹಳ ಇಷ್ಟ. ಆದರೆ ಕಬ್ಬಿನ ಹಾಲು ಕುಡಿಯೋದಕ್ಕೆ ಇವಾಗ ಎಲ್ಲಿ ಹೋಗೋದು? ಹೊರಗಡೆ ಎಲ್ಲ ಹೋಗಬೇಕು, ಕಬ್ಬಿನ ಹಾಲು ಎಲ್ಲಿ ಮಾರ್ತಾರೆ ಅಲ್ಲಿ ಹೋಗಿ ಕುಡ್ಕೊಂಬರ್ಬೇಕು. ಅದು ಬದಲು ಕಬ್ಬೇ ಬಳಸ್ತೇನೆ ಕಬ್ಬಿನ ಹಾಲನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು, ಕಬ್ಬಿನ ಜ್ಯೂಸನ್ನು ಯಾವ ರೀತಿ ಮಾಡೋದು, ಬನ್ನಿ ನೋಡೋಣ. ಈ ರೀತಿಯ ಪ್ರಯೋಗಗಳನ್ನ ಮಾಡ್ತಾ ಇರ್ತೀನಿ. ಒಂದೊಂದು ಸಲ ನನಗೆ ಬೇಕು ಅನಿಸಿದಾಗ ಬೇಕು ಅನಿಸೋ ದಿನ ಮಾಡಿಕೊಂಡು ಕುಡಿಯೋದು, ತಿನ್ನೋದು ನನ್ನ ಒಂದು ಅಭ್ಯಾಸ. ಅದೇ ರೀತಿ ಇವತ್ತು ಕಬ್ಬು ಇಲ್ಲದೇ ಕಬ್ಬಿನ ಜ್ಯೂಸನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ, ಚಿಕ್ಕ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ನೋಡಿ, ಬೆಲ್ಲ ಇಷ್ಟು ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತೀನಿ, ಎಷ್ಟು ಕಷ್ಟ. ನೋಡಿ, ಇಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಶುಂಠಿ ಹಾಕಿದ್ದೀನಿ. ಈಗ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಶುಂಠಿ, ಪುದೀನ, ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಇದನ್ನು ಸೋಸ್ಕೊಳ್ಳೋಣ ಒಂದಕ್ಕೆ. ಇವಾಗ ಇದಕ್ಕೆ ನಾನು ನಿಂಬೆಹಣ್ಣನ್ನು ಹಾಕ್ಕೊಳ್ತೀನಿ. ನೋಡಿ, ನಿಂಬೆಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಳ್ತೀನಿ. ನೋಡಿ, ಕಬ್ಬಿನ ಜ್ಯೂಸು ಯಾವ ರೀತಿ ರೆಡಿ ಆಯಿತು ಅಂತ. ತುಂಬ ಟೇಸ್ಟಾಗಿರುತ್ತೆ. ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಇವಾಗ ನಾನು ಬೀಜ ಇದೆ, ಅದನ್ನು ತೆಗೆದು ಹಾಕೋಣ. ನೋಡಿ, ಶುಗರ್ ಕೇನ್ ಜ್ಯೂಸು ರೆಡಿ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾವೆಲ್ಲೂ ಹೊರಗಡೆ ಹೋಗೋದೇ ಬೇಕಿಲ್ಲ, ಮನೇಲೇ ಈ ರೀತಿ ಮಾಡಿಕೊಂಡು ಕುಡಿಬೋದು. ಕಬ್ಬಿನ ಜ್ಯೂಸ್ ಕುಡಿಯೋವಾಗ ನಿಂಬೆಹಣ್ಣು ಮತ್ತು ಶುಂಠಿ ಇಲ್ಲದೇ ಕುಡಿಬಾರ್ದು. ನಾನು ಓದಾಗ ಪದೇ ಪದೇ ಹೇಳ್ತಾ ಇರ್ತೀನಿ, ಜಾಸ್ತಿ ಹಾಕಿ ಅಂತ. ಇಲ್ಲ ಅಂದರೆ ಇನ್ಫೆಕ್ಷನ್ ಆಗಿಬಿಡುತ್ತೆ, ತುಂಬ ಕಷ್ಟ ಆಗಿಬಿಡುತ್ತೆ ಆಮೇಲೆ ಹಾಗೇ ಕುಡಿದ್ರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಹಾಗೆ ಕುಡಿಬೇಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ
ಕಬ್ಬೇ ಇಲ್ಲದೆ ಕಬ್ಬಿನ ಜ್ಯೂಸನ್ನು ಯಾವ ರೀತಿ ಮನೆಯಲ್ಲೇ ಹೋಮ್ ಮೇಡ್ ಕಬ್ಬಿನ ಜ್ಯೂಸು ಯಾವ ರೀತಿ ಮಾಡಿ ಕುಡಿಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಮಾಡ್ಕೊಂಡು ಕುಡೀರಿ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.